ಚೀನಾದಲ್ಲಿ ಕಟುಕರ ವಶವಾಗಿದ್ದ ನಾಯಿಗಳ ಪೈಕಿ 7 ನಾಯಿಗಳು ತಪ್ಪಿಸಿಕೊಂಡು ಚಾಣಾಕ್ಷತನದಿಂದ ಮನೆ ಸೇರಿವೆ. ಈ ನಾಯಿಗಳ ರೋಚಕ ಕತೆ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಚೀನಾದ ಬೀಜಿಂಗ್ನಲ್ಲಿ ನಾಯಿಗಳ ಮಾಂಸದಂಧೆ ನಡೆಯುತ್ತೆ. ಇದಕ್ಕಾಗಿ ಸಾಕು ನಾಯಿಗಳನ್ನು ಕದ್ದು ಸಾಗಾಟ ಮಾಡ್ತಾರೆ. ಹೀಗೆ 17 ನಾಯಿಗಳನ್ನು ಕದ್ದು ಕಟುಕರಿಗೆ ಮಾರಲು ಕೊಂಡೋಗ್ತಿದ್ರು. ಒಂದು ಪ್ರದೇಶದ 7 ನಾಯಿಗಳು ಮಾತ್ರ ಲಾರಿಯಿಂದ ಜಂಪ್ ಮಾಡಿ ಕಳ್ಳರಿಗೆ ಚಳ್ಳೆಹಣ್ಣು ತಿನ್ನಿಸಿವೆ. ಅಲ್ಲಿಂದ ಸುಮಾರು 17 ಕಿಲೋಮೀಟರ್ನಷ್ಟು ದೂರವಿರುವ ಅವರವರ ಮನೆಗಳಿಗೆ ಬಂದು ತಲುಪಿವೆ. ಒಂದಕ್ಕೊಂದು ಬೆಂಗಾವಲಾಗಿ ಗುಂಪಾಗಿ ನಡೆದುಕೊಂಡು ಬರುವ ದೃಶ್ಯವನ್ನ ಯಾರೋ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಇದನ್ನ ನೋಡಿದ ತಕ್ಷಣ ಡ್ರೋನ್ ಬಿಟ್ಟು ನಾಯಿಗಳನ್ನ ಪತ್ತೆ ಹಚ್ಚಲಾಗಿತ್ತು. ಒಟ್ನಲ್ಲಿ ಇದೀಗ ನಾಯಿಗಳು ಸುರಕ್ಷಿತವಾಗಿ ಅವರವರ ಮನೆ ಸೇರಿವೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.